ಕೊಡಗು ಜಿಲ್ಲೆಯಲ್ಲಿ ಕೊಡವರು ಸಮರ ಸಾರಿದ್ದಾರೆ. ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಟವನ್ನ ಶುರು ಮಾಡಿದ್ದಾರೆ. ಕೊಡವರ ಪಾದಯಾತ್ರೆ 2ನೇ ದಿನಕ್ಕೆ ಕಾಲಿಟ್ಟಿದೆ. ಯಾಕೆ ಅಂದ್ರ ನೀವೇ ನೋಡಿ. ವಸ್ತ್ರ ವಿವಾದ. ಕೊಡಗು ಜಿಲ್ಲೆಯಲ್ಲಿ ಭುಗಿಲೆದ್ದ ವಸ್ತ್ರ ವಿವಾದ ಈಗ ಮತ್ತೊಂದು ರೂಪ ಪಡೆದುಕೊಂಡಿದೆ. ಕೊಡವ ಸಮುದಾಯದವರು ತಮ್ಮ ಅಸ್ತಿತ್ವವನ್ನ ಉಳಿಸಿಕೊಳ್ಳಲು ಹೋರಾಟದ ಹಾದಿ ಹಿಡಿದಿದ್ದಾರೆ. ಜಿಲ್ಲೆಯ ಗಡಿ ಭಾಗ ಪೊನ್ನಂಪೇಟೆ ತಾಲೂಕಿನ ಕುಟ್ಟ ಪಟ್ಟಣದಿಂದ ಕೊಡವಾಮೆ ಬಾಳೋ ಹೆಸರಲ್ಲಿ ಶುರು ಮಾಡಿದ್ದಾರೆ. 2ನೇ ದಿನಕ್ಕೆ ಕಾಲಿಟ್ಟ ಕೊಡವರ ಪಾದಯಾತ್ರೆ. ತಮ್ಮ ಅಸ್ತಿತ್ವ ಉಳಿವಿಗಾಗಿ ಕೊಡವರ ಹೆಜ್ಜೆ. ಇತ್ತೀಚೆಗೆ ಕಟ್ಟೆಮಾಡು ಮಹಾಮೃತ್ಯುಂಜಯ ದೇವಾಲಯದಲ್ಲಿ ವಸ್ತ್ರ ವಿವಾದ ಧಗಿಸಿತ್ತು. ದೇವಾಲಯಕ್ಕೆ ಸಾಂಪ್ರದಾಯಿಕ ಉಡುಗೆ ಧರಿಸಿ ಬಂದ ಕೊಡವರಿಗೆ ದೇಗುಲದ ಸಮಿತಿಯವರು ಅಡ್ಡಿ ಮಾಡಿದ್ರು. ಇದು ಅರೆಭಾಷೆ ಗೌಡರು ಹಾಗೂ ಕೊಡವರ ನಡುವೆ ಸಮರಕ್ಕೆ ಕಾರಣವಾಗಿತ್ತು. ನಂತರ ಜನವರಿ 20ರಂದು ಗೌಡ ಸಮುದಾಯದವರು ಮಡಿಕೇರಿಯಲ್ಲಿ ಬೃಹತ್ ಸಮಾವೇಶ ನಡೆಸಿ ಶಕ್ತಿ ಪ್ರದರ್ಶನ ಮಾಡಿದ್ರು. ಇದೀಗ ಇದಕ್ಕೆ ಪ್ರತಿಯಾಗಿ ಕೊಡವರು ತಮ್ಮ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ನಿನ್ನೆಯಿಂದ ಸಾಂಪ್ರದಾಯಿಕ ಉಡುಪಿನಲ್ಲಿ ಪಾದಯಾತ್ರೆ ಶುರು ಮಾಡಿಕೊಂಡಿದ್ದಾರೆ. ಅಖಿಲ ಕೊಡವ ಸಮಾಜದ ನೇತೃತ್ವದಲ್ಲಿ ನಿನ್ನೆ ಆರಂಭವಾದ ಈ ಪಾದಯಾತ್ರೆ ಇನ್ನು 4 ದಿನಗಳ ಕಾಲ ನಡೆಯಲಿದೆ. ಪ್ರತಿಯೊಬ್ಬರು ತಮ್ಮ ಸಾಂಪ್ರದಾಯಿಕ ಉಡುಗೆಯಲ್ಲಿ ಭಾಗಿಯಾಗಿದ್ದಾರೆ. ಫೆಬ್ರವರಿ 7ರಂದು ಈ ಪಾದಯಾತ್ರೆ ಮಡಿಕೇರಿಗೆ ತಲುಪಲಿದೆ. ಎಲ್ಲೆಲ್ಲಿ ಕೊಡವ ಸಮಾಜಗಳು ವಿವಿಧ ಕೊಡವ ಸಮಾಜಗಳು ಸೇರಿಕೊಂಡು ಅಂತಿಮವಾಗಿ ನಮ್ಮ 7ನೇ ತಾರೀಕು ಏನು ಮಡಿಕೇರಿಯಲ್ಲಿ ಇದು ಅಂತಿಮವಾಗ್ತದೆ. ಅಲ್ಲಿಗೆ ಕೂಡ ಕನಿಷ್ಠ 20ರಿಂದ 22 ಸಾವಿರ ಜನ ಸೇರುವ ಒಂದು ಆಶಾಭಾವನೆ ಇದೆ. ಅರೆ ಭಾಷೆ ಗೌಡರ ಸಮಾವೇಶಕ್ಕೆ ಪ್ರತಿಯಾಗಿ ಕೊಡವರು ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ಈ ಮೂಲಕ ತಮ್ಮ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಆದರೆ ಎರಡೂ ಸಮುದಾಯದ ನಡುವಿನ ಸಮರ ಶಾಂತಿಯುತವಾಗಿ ಬಗೆಹರಿಯಲಿ ಅನ್ನೋದೇ ನಮ್ಮ ಆಶಯ. ಇವತ್ತು ಕುಟ್ಟದಿಂದ ಟಿ-ಸೆಟ್ಟಿಗೆರೆ ತನಕ ನಾವು ಮೊದಲ ಪಾದಯಾತ್ರೆಯನ್ನು ಮೊದಲ ದಿನವನ್ನು ನಾವು ಆರಂಭಿಸಿದ್ವಿ. ಎಲ್ಲರೂ ಕೊಡವ ಉಡುಪಿನಲ್ಲಿ ಕೊಡವ ಮತ್ತು ಕೊಡವ ಭಾಷಿಕರು ಎಲ್ಲರೂ ಸೇರಿ ಈ ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ ಬೆಳ್ಳೂರ್, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯಲ್ಲಿ ಕೊಡವರು ಸಮರ ಸಾರಿದ್ದಾರೆ. ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಟವನ್ನ ಶುರು ಮಾಡಿದ್ದಾರೆ. ಕೊಡವರ ಪಾದಯಾತ್ರೆ 2ನೇ ದಿನಕ್ಕೆ ಕಾಲಿಟ್ಟಿದೆ. ಯಾಕೆ ಅಂದ್ರ ನೀವೇ ನೋಡಿ. ವಸ್ತ್ರ ವಿವಾದ. ಕೊಡಗು ಜಿಲ್ಲೆಯಲ್ಲಿ ಭುಗಿಲೆದ್ದ ವಸ್ತ್ರ ವಿವಾದ ಈಗ ಮತ್ತೊಂದು ರೂಪ ಪಡೆದುಕೊಂಡಿದೆ. ಕೊಡವ ಸಮುದಾಯದವರು ತಮ್ಮ ಅಸ್ತಿತ್ವವನ್ನ ಉಳಿಸಿಕೊಳ್ಳಲು ಹೋರಾಟದ ಹಾದಿ ಹಿಡಿದಿದ್ದಾರೆ. ಜಿಲ್ಲೆಯ ಗಡಿ ಭಾಗ ಪೊನ್ನಂಪೇಟೆ ತಾಲೂಕಿನ ಕುಟ್ಟ ಪಟ್ಟಣದಿಂದ ಕೊಡವಾಮೆ ಬಾಳೋ ಹೆಸರಲ್ಲಿ ಶುರು ಮಾಡಿದ್ದಾರೆ. 2ನೇ ದಿನಕ್ಕೆ ಕಾಲಿಟ್ಟ ಕೊಡವರ ಪಾದಯಾತ್ರೆ. ತಮ್ಮ ಅಸ್ತಿತ್ವ ಉಳಿವಿಗಾಗಿ ಕೊಡವರ ಹೆಜ್ಜೆ. ಇತ್ತೀಚೆಗೆ ಕಟ್ಟೆಮಾಡು ಮಹಾಮೃತ್ಯುಂಜಯ ದೇವಾಲಯದಲ್ಲಿ ವಸ್ತ್ರ ವಿವಾದ ಧಗಿಸಿತ್ತು. ದೇವಾಲಯಕ್ಕೆ ಸಾಂಪ್ರದಾಯಿಕ ಉಡುಗೆ ಧರಿಸಿ ಬಂದ ಕೊಡವರಿಗೆ ದೇಗುಲದ ಸಮಿತಿಯವರು ಅಡ್ಡಿ ಮಾಡಿದ್ರು. ಇದು ಅರೆಭಾಷೆ ಗೌಡರು ಹಾಗೂ ಕೊಡವರ ನಡುವೆ ಸಮರಕ್ಕೆ ಕಾರಣವಾಗಿತ್ತು. ನಂತರ ಜನವರಿ 20ರಂದು ಗೌಡ ಸಮುದಾಯದವರು ಮಡಿಕೇರಿಯಲ್ಲಿ ಬೃಹತ್ ಸಮಾವೇಶ ನಡೆಸಿ ಶಕ್ತಿ ಪ್ರದರ್ಶನ ಮಾಡಿದ್ರು. ಇದೀಗ ಇದಕ್ಕೆ ಪ್ರತಿಯಾಗಿ ಕೊಡವರು ತಮ್ಮ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ನಿನ್ನೆಯಿಂದ ಸಾಂಪ್ರದಾಯಿಕ ಉಡುಪಿನಲ್ಲಿ ಪಾದಯಾತ್ರೆ ಶುರು ಮಾಡಿಕೊಂಡಿದ್ದಾರೆ. ಅಖಿಲ ಕೊಡವ ಸಮಾಜದ ನೇತೃತ್ವದಲ್ಲಿ ನಿನ್ನೆ ಆರಂಭವಾದ ಈ ಪಾದಯಾತ್ರೆ ಇನ್ನು 4 ದಿನಗಳ ಕಾಲ ನಡೆಯಲಿದೆ. ಪ್ರತಿಯೊಬ್ಬರು ತಮ್ಮ ಸಾಂಪ್ರದಾಯಿಕ ಉಡುಗೆಯಲ್ಲಿ ಭಾಗಿಯಾಗಿದ್ದಾರೆ. ಫೆಬ್ರವರಿ 7ರಂದು ಈ ಪಾದಯಾತ್ರೆ ಮಡಿಕೇರಿಗೆ ತಲುಪಲಿದೆ. ಎಲ್ಲೆಲ್ಲಿ ಕೊಡವ ಸಮಾಜಗಳು ವಿವಿಧ ಕೊಡವ ಸಮಾಜಗಳು ಸೇರಿಕೊಂಡು ಅಂತಿಮವಾಗಿ ನಮ್ಮ 7ನೇ ತಾರೀಕು ಏನು ಮಡಿಕೇರಿಯಲ್ಲಿ ಇದು ಅಂತಿಮವಾಗ್ತದೆ. ಅಲ್ಲಿಗೆ ಕೂಡ ಕನಿಷ್ಠ 20ರಿಂದ 22 ಸಾವಿರ ಜನ ಸೇರುವ ಒಂದು ಆಶಾಭಾವನೆ ಇದೆ. ಅರೆ ಭಾಷೆ ಗೌಡರ ಸಮಾವೇಶಕ್ಕೆ ಪ್ರತಿಯಾಗಿ ಕೊಡವರು ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ಈ ಮೂಲಕ ತಮ್ಮ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಆದರೆ ಎರಡೂ ಸಮುದಾಯದ ನಡುವಿನ ಸಮರ ಶಾಂತಿಯುತವಾಗಿ ಬಗೆಹರಿಯಲಿ ಅನ್ನೋದೇ ನಮ್ಮ ಆಶಯ. ಇವತ್ತು ಕುಟ್ಟದಿಂದ ಟಿ-ಸೆಟ್ಟಿಗೆರೆ ತನಕ ನಾವು ಮೊದಲ ಪಾದಯಾತ್ರೆಯನ್ನು ಮೊದಲ ದಿನವನ್ನು ನಾವು ಆರಂಭಿಸಿದ್ವಿ. ಎಲ್ಲರೂ ಕೊಡವ ಉಡುಪಿನಲ್ಲಿ ಕೊಡವ ಮತ್ತು ಕೊಡವ ಭಾಷಿಕರು ಎಲ್ಲರೂ ಸೇರಿ ಈ ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ ಬೆಳ್ಳೂರ್, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯಲ್ಲಿ ಕೊಡವರು ಸಮರ ಸಾರಿದ್ದಾರೆ. ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಟವನ್ನ ಶುರು ಮಾಡಿದ್ದಾರೆ. ಕೊಡವರ ಪಾದಯಾತ್ರೆ 2ನೇ ದಿನಕ್ಕೆ ಕಾಲಿಟ್ಟಿದೆ. ಯಾಕೆ ಅಂದ್ರ ನೀವೇ ನೋಡಿ. ವಸ್ತ್ರ ವಿವಾದ. ಕೊಡಗು ಜಿಲ್ಲೆಯಲ್ಲಿ ಭುಗಿಲೆದ್ದ ವಸ್ತ್ರ ವಿವಾದ ಈಗ ಮತ್ತೊಂದು ರೂಪ ಪಡೆದುಕೊಂಡಿದೆ.
ಕೊಡವ ಸಮುದಾಯದವರು ತಮ್ಮ ಅಸ್ತಿತ್ವವನ್ನ ಉಳಿಸಿಕೊಳ್ಳಲು ಹೋರಾಟದ ಹಾದಿ ಹಿಡಿದಿದ್ದಾರೆ. ಜಿಲ್ಲೆಯ ಗಡಿ ಭಾಗ ಪೊನ್ನಂಪೇಟೆ ತಾಲೂಕಿನ ಕುಟ್ಟ ಪಟ್ಟಣದಿಂದ ಕೊಡವಾಮೆ ಬಾಳೋ ಹೆಸರಲ್ಲಿ ಶುರು ಮಾಡಿದ್ದಾರೆ. ಎರಡನೇ ದಿನಕ್ಕೆ ಕಾಲಿಟ್ಟ ಕೊಡವರ ಪಾದಯಾತ್ರೆ. ತಮ್ಮ ಅಸ್ತಿತ್ವ ಉಳಿವಿಗಾಗಿ ಕೊಡವರ ಹೆಜ್ಜೆ. ಇತ್ತೀಚೆಗೆ ಕಟ್ಟೆಮಾಡು ಮಹಾಮೃತ್ಯುಂಜಯ ದೇವಾಲಯದಲ್ಲಿ ವಸ್ತ್ರ ವಿವಾದ ಧಗಿಸಿತ್ತು. ದೇವಾಲಯಕ್ಕೆ ಸಾಂಪ್ರದಾಯಿಕ ಉಡುಗೆ ಧರಿಸಿ ಬಂದ ಕೊಡವರಿಗೆ ದೇಗುಲದ ಸಮಿತಿಯವರು ಅಡ್ಡಿ ಮಾಡಿದ್ರು. ಇದು ಅರೆಭಾಷೆ ಗೌಡರು ಹಾಗೂ ಕೊಡವರ ನಡುವೆ ಸಮರಕ್ಕೆ ಕಾರಣವಾಗಿತ್ತು. ನಂತರ ಜನವರಿ 20ರಂದು ಗೌಡ ಸಮುದಾಯದವರು ಮಡಿಕೇರಿಯಲ್ಲಿ ಬೃಹತ್ ಸಮಾವೇಶ ನಡೆಸಿ ಶಕ್ತಿ ಪ್ರದರ್ಶನ ಮಾಡಿದ್ರು. ಇದೀಗ ಇದಕ್ಕೆ ಪ್ರತಿಯಾಗಿ ಕೊಡವರು ತಮ್ಮ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ನಿನ್ನೆಯಿಂದ ಸಾಂಪ್ರದಾಯಿಕ ಉಡುಪಿನಲ್ಲಿ ಪಾದಯಾತ್ರೆ ಶುರು ಮಾಡಿಕೊಂಡಿದ್ದಾರೆ. ಅಖಿಲ ಕೊಡವ ಸಮಾಜದ ನೇತೃತ್ವದಲ್ಲಿ ನಿನ್ನೆ ಆರಂಭವಾದ ಈ ಪಾದಯಾತ್ರೆ ಇನ್ನು 4 ದಿನಗಳ ಕಾಲ ನಡೆಯಲಿದೆ. ಪ್ರತಿಯೊಬ್ಬರು ತಮ್ಮ ಸಾಂಪ್ರದಾಯಿಕ ಉಡುಗೆಯಲ್ಲಿ ಭಾಗಿಯಾಗಿದ್ದಾರೆ. ಫೆಬ್ರವರಿ 7ರಂದು ಈ ಪಾದಯಾತ್ರೆ ಮಡಿಕೇರಿಗೆ ತಲುಪಲಿದೆ. ಎಲ್ಲೆಲ್ಲಿ ಕೊಡವ ಸಮಾಜಗಳು ವಿವಿಧ ಕೊಡವ ಸಮಾಜಗಳು ಸೇರಿಕೊಂಡು ಅಂತಿಮವಾಗಿ ನಮ್ಮ 7ನೇ ತಾರೀಕು ಏನು ಮಡಿಕೇರಿಯಲ್ಲಿ ಇದು ಅಂತಿಮವಾಗ್ತದೆ. ಅಲ್ಲಿಗೆ ಕೂಡ ಕನಿಷ್ಠ 20ರಿಂದ 22 ಸಾವಿರ ಜನ ಸೇರುವ ಒಂದು ಆಶಾಭಾವನೆ ಇದೆ. ಅರೆ ಭಾಷೆ ಗೌಡರ ಸಮಾವೇಶಕ್ಕೆ ಪ್ರತಿಯಾಗಿ ಕೊಡವರು ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ಈ ಮೂಲಕ ತಮ್ಮ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಆದರೆ ಎರಡೂ ಸಮುದಾಯದ ನಡುವಿನ ಸಮರ ಶಾಂತಿಯುತವಾಗಿ ಬಗೆಹರಿಯಲಿ ಅನ್ನೋದೇ ನಮ್ಮ ಆಶಯ. ಇವತ್ತು ಕುಟ್ಟದಿಂದ ಟಿ-ಸೆಟ್ಟಿಗೆರೆ ತನಕ ನಾವು ಮೊದಲ ಪಾದಯಾತ್ರೆಯನ್ನು ಮೊದಲ ದಿನವನ್ನು ನಾವು ಆರಂಭಿಸಿದ್ವಿ. ಎಲ್ಲರೂ ಕೊಡ ಉಡುಪಿನಲ್ಲಿ ಕೊಡವ ಮತ್ತು ಕೊಡವ ಭಾಷಿಕರು ಎಲ್ಲರೂ ಸೇರಿ ಈ ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ ಬೆಳ್ಳೂರ್, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯಲ್ಲಿ ಕೊಡವರು ಸಮರ ಸಾರಿದ್ದಾರೆ. ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಟವನ್ನ ಶುರು ಮಾಡಿದ್ದಾರೆ. ಕೊಡವರ ಪಾದಯಾತ್ರೆ 2ನೇ ದಿನಕ್ಕೆ ಕಾಲಿಟ್ಟಿದೆ. ಯಾಕೆ ಅಂದ್ರ ನೀವೇ ನೋಡಿ. ವಸ್ತ್ರ ವಿವಾದ. ಕೊಡಗು ಜಿಲ್ಲೆಯಲ್ಲಿ ಭುಗಿಲೆದ್ದ ವಸ್ತ್ರ ವಿವಾದ ಈಗ ಮತ್ತೊಂದು ರೂಪ ಪಡೆದುಕೊಂಡಿದೆ. ಕೊಡವ ಸಮುದಾಯದವರು ತಮ್ಮ ಅಸ್ತಿತ್ವವನ್ನ ಉಳಿಸಿಕೊಳ್ಳಲು ಹೋರಾಟದ ಹಾದಿ ಹಿಡಿದಿದ್ದಾರೆ. ಜಿಲ್ಲೆಯ ಗಡಿ ಭಾಗ ಪೊನ್ನಂಪೇಟೆ ತಾಲೂಕಿನ ಕುಟ್ಟ ಪಟ್ಟಣದಿಂದ ಕೊಡವಾಮೆ ಬಾಳೋ ಹೆಸರಲ್ಲಿ ಶುರು ಮಾಡಿದ್ದಾರೆ. ಎರಡನೇ ದಿನಕ್ಕೆ ಕಾಲಿಟ್ಟ ಕೊಡವರ ಪಾದಯಾತ್ರೆ. ತಮ್ಮ ಅಸ್ತಿತ್ವ ಉಳಿವಿಗಾಗಿ ಕೊಡವರ ಹೆಜ್ಜೆ. ಇತ್ತೀಚೆಗೆ ಕಟ್ಟೆಮಾಡು ಮಹಾಮೃತ್ಯುಂಜಯ ದೇವಾಲಯದಲ್ಲಿ ವಸ್ತ್ರ ವಿವಾದ ಧಗಿಸಿತ್ತು. ದೇವಾಲಯಕ್ಕೆ ಸಾಂಪ್ರದಾಯಿಕ ಉಡುಗೆ ಧರಿಸಿ ಬಂದ ಕೊಡವರಿಗೆ ದೇಗುಲದ ಸಮಿತಿಯವರು ಅಡ್ಡಿ ಮಾಡಿದ್ರು. ಇದು ಅರೆಭಾಷೆ ಗೌಡರು ಹಾಗೂ ಕೊಡವರ ನಡುವೆ ಸಮರಕ್ಕೆ ಕಾರಣವಾಗಿತ್ತು. ನಂತರ ಜನವರಿ 20ರಂದು ಗೌಡ ಸಮುದಾಯದವರು ಮಡಿಕೇರಿಯಲ್ಲಿ ಬೃಹತ್ ಸಮಾವೇಶ ನಡೆಸಿ ಶಕ್ತಿ ಪ್ರದರ್ಶನ ಮಾಡಿದ್ರು. ಇದೀಗ ಇದಕ್ಕೆ ಪ್ರತಿಯಾಗಿ ಕೊಡವರು ತಮ್ಮ ಬಲ ಪ್ರದರ್ಶನಕ್ಕೆ